ಯಾರು ಮೇಸಕ್ಕಾಗಲ್ಲೋ, ನಾನು ವಿಡಿಯೋ ಮುಖಾಂತರ ಹೇಳೋದು, ಯಾರ್ಯಾರು ಮೇಸಕ್ಕಾಗಲ್ಲೋ ಲಾಸ್ಟಿಗೆ ನಿಮ್ಗೆ ಆಗಲ್ಲ ಅಂದಾಗ ಕೊಟ್ಟರೆ ಫ್ರೀ ಕೊಡ್ಬೋದು. ಇಲ್ಲಾಂದ್ರೆ ಒಂದು ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಅದನ್ನು ನಾವು ಗೋಶಾಲೆ ಮಾಡಿದ್ದೀನಿ, ನನ್ನ ಗೋಶಾಲೆಯಲ್ಲಿ ತಂದುಬಿಟ್ರೆ ನಾವು ಸಾಕ್ತೀರಿ, ಮತ್ತೆ ನೀವು ಜಾತ್ರೆ ಮಾಡಿದಾಗ ವಾಪಸ್ ಕೊಡ್ತೀವಿ. ನಮಸ್ಕಾರ. ಗೋ ಸ್ವರ್ಗ ಅಂತ, ಗೋವಿರೋ ಕಡೆ ಸ್ವರ್ಗ ಇರ್ತದಂತೆ, ಅದಕ್ಕೆ ಕೃಷ್ಣ ಇದ್ದಿದ್ದ ಕಡೆ ಗೋಕುಲ ಅಂತ ಹೇಳಿದ್ರು. ಹಂಗೆ ಇವತ್ತೊಂದು ಗೋಕುಲಕ್ಕೆ ಬಂದಿದ್ರಿ. ಇಂಥ ಸಿಟಿ ಹತ್ರನೂ ಎಷ್ಟೇ ಕಮರ್ಷಿಯಲ್ ಆಗಿದ್ರು, ದುಡ್ಡು ಎಷ್ಟೇ ಖರ್ಚಾಗಲಿ ಅದನ್ನ ಯಾವುದನ್ನು ಲೆಕ್ಕಿಸ್ತೀರ ನಮ್ಮ ತಾತ ಮಾಡೋ ಕಸಬನ್ನು ನಾನು ಮಾಡ್ಕೊಂಡು ಹೋಗ್ತೀನಿ, ನಮ್ಮ ತಾತನ ಆದಿ ನಾನು ಹಿಡಿತೀನಿ ಅಂತ ಒಬ್ಬರು ಯುವಕರು ಬಂದಿದ್ದಾರೆ. ಅದಕ್ಕೆ ಅವ್ರನ್ನ ಯಾರು ಏನೇನು ಅವರು ಎತ್ತು ಮೇಯಿಸ್ಬೇಕಾದ್ರೆ ಏನೆಲ್ಲ ಕಷ್ಟ ಇರ್ತದಲ್ಲ, ಆ ಕಷ್ಟ ಎಲ್ಲ ಕೇಳೋಣ, ಅವ್ರು ಪರಿಚಯ ಮಾಡ್ಕೊಳ್ಳೋಣ ಮೊದಲು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಆದರ್ಶ ಅಂತ. ನಮ್ಮ ತಾತವ್ರ ಹೆಸರು ಮರ್ವೆ ನಾರಾಯಣಪ್ಪ ಅಂತ. ನಮ್ಮ ತಂದೆಯವ್ರ ಹೆಸರು ಮರ್ವೆ ಕೆಂಪಣ್ಣ ಅಂತ. ಯಾವ ಊರು ಇದು? ಇದು ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗ ನೀವು ಓರಿ ಮೇಯಿಸ್ತಾ ಇದ್ದೀರಲ್ಲ? ಹೌದು ಸರ್. ಇದರಿಂದ ಲಾಭ ಏನಾದರೂ ಬರ್ತದ? ಲಾಭ ಏನು ಬರಲ್ಲ ಸರ್, ಮನ್ಸು ಖುಷಿಗೆ ಅಷ್ಟೇ ನಾವು ಸಾಕ್ತಾ ಇದೀವಿ. ಸಂತೋಷಕ್ಕೆ ಅಷ್ಟೇ ಸಾಕೋದು. ಸಂತೋಷ ಪ್ಲಸ್ ಏನಂದ್ರೆ ನಮ್ಗೆ ಎಲ್ಲ ಆಚೆ ಕಡೆ ಏನೇ ಟೆನ್ಷನ್ ಇದ್ರು ಏನೋ ಈ ಓರಿ ನೋಡಿದ ತಕ್ಷಣ, ನಾವು ಎಷ್ಟೇ ಹೊತ್ತು ಬಂದು ಎತ್ತು ನೋಡಿದ ತಕ್ಷಣ ನಮ್ಗೆ ನಮ್ಮ ಮನಸ್ಸು ಶಾಂತಿ ಸಿಗುತ್ತೆ. ಕೆಲವರೆಲ್ಲ ಬೇರೆ ಬೇರೆ ತರವಾಗಿ ಖರ್ಚು ಮಾಡ್ತಾರೆ, ನಮ್ಗೆ ಈ ತರ ಖರ್ಚು ಮಾಡಿ ನಮ್ಗೆ ಇದ್ರಲ್ಲಿ ಒಂದು ಖುಷಿ, ಅದೊಂದು ಕ್ರೇಜ್. ಹೌದು, ಕ್ರೇಜು. ಆಮೇಲೆ ಮನೆ ತಂದು ಅವಾಗ 40-50 ವರ್ಷದಿಂದ ನಮ್ಮ ಮನೇಲಿ ಕಟ್ಕೊಂಡ್ ಬಂದಿದ್ದಾರೆ. ಸೊ ಅದನ್ನ ಹಂಗೆ ಬಿಡಬಾರ್ದು, ನಮ್ಮ ಪದ್ಧತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಒಬ್ಬೊಬ್ರಿಗೊಂದೊಂಥರ ಶೋಕಿ, ನಮ್ಗೆ ಈ ತರ ಶೋಕಿ ಅಷ್ಟೇ. ಈ ತರ ಶೋಕಿ. ಹೌದು. ಅಲ್ಲ, ಈಗ ಒಂದ್ ಜೊತೆ ಕಟ್ಕೊಂತಾರೆ ಸಾಕ್ತಾರೆ, ಯಾಕಂದ್ರೆ ಬೆಂಗಳೂರು ನಿಯರ್, ತುಂಬಾ ಕಮರ್ಷಿಯಲ್ ಇಲ್ಲಿ. ಹೌದು. ಆದ್ರೂ ನೀವು ಇಷ್ಟೊಂದು ಇಲ್ಲಿ ನೋಡಿದ್ರೆ ಒಂದ್ ಜಾತ್ರೆನೇ ಸಣ್ಣದೊಂದ್ ಜಾತ್ರೆ ಇದ್ದಂಗೆ. ಇಲ್ಲ, ನಾವು ವರ್ಷ 3 ಜೊತೆ 4 ಜೊತೆ ನಮ್ಮ ಮನೇಲಿ ಇದ್ದೇ ಇರುತ್ತೆ. ವರ್ಷದಿಂದ ವರ್ಷಕ್ಕೂ ಇರೇ ಇರುತ್ತೆ. ಜಾತ್ರೆ ಒಂದ್ 4-5 ತಿಂಗಳಿದ್ದಾಗಿ ಇನ್ನೊಂದ್ ಜೊತೆ 2 ಜೊತೆ ಜಾಸ್ತಿ ಆಗುತ್ತೆ. ಅಮ್ಮಮ್ಮ ಅಂದ್ರು 4-5 ಜೊತೆ ಇರೇ ಇರುತ್ತೆ ನಮ್ಮ ಮನೇಲಿ. ಅದೇನೋ ನಮ್ಗೆ 1 ಜೊತೆ 2 ಜೊತೆ ಮಾಡ್ಕೊಂಡು ಇದಿಲ್ಲ. ತಿನ್ಲಿ ಜನಕ್ಕೆ, ಈಗ ಜನಕ್ಕೆ ಮಾಡಿದ್ರೆ ಎಷ್ಟು ಮಾಡಿದ್ರು ನಿಯತ್ತಿಲ್ಲ. ಈ ಗೋಗನ ಹಾಕಿದ್ದು ಎಲ್ಲೋ ದೇವ್ರು ಕಾಪಾಡ್ತಾನೆ ನಮ್ಗೆ ಅಂತ ನಾವು 1 ಜೊತೆ 2 ಜೊತೆ ಅನ್ನೋದಕ್ಕಿಂತ 4 ಜೊತೆ ಸಾಕಿದೀವಣ್ಣ. ಆಮೇಲೆ ವರ್ಷದಿಂದ ವರ್ಷಕ್ಕೂ ಅಷ್ಟೇ. ಈಗ ನಮ್ಮ ಮನೇಲೆ ನೀವು ನೋಡ್ಬೋದು 6 ಜೊತೆ 7 ಜೊತೆ ಇದಾವೆ. ಈ ವರ್ಷ ಇದ್ದಿದ್ದು ಎತ್ತು ನೆಕ್ಸ್ಟ್ ವರ್ಷಕ್ಕೆ ಇರಲ್ಲ. ಪ್ರತಿಯೊಬ್ರು ಕಟ್ಕೊಂಡ್ ಸಾಕ್ಬಿಟ್ರೆ ಎತ್ತೆಲ್ಲ ಚೆನ್ನಾಗೇ ಇರುತ್ತೆ. ಜಾತ್ರೆ ಮುಗಿಯೋಕೆ ಎಲ್ಲಾರ್ಗು ಬೇಕು, ಜಾತ್ರೆ ಮುಗಿತಾ ಇದ್ದಂಗೆ ಎಲ್ಲ ಕೊಟ್ಬಿಡ್ತಾರೆ. ಅದ್ರಲ್ಲಿ ಈಗ ಎಷ್ಟೋ ಎತ್ತು ಮೆರೆದಿರೋವೆ, ಅರ್ಧಕ್ಕರ್ಧ ದನನೇ ಇರಲ್ಲ ನೆಕ್ಸ್ಟ್ ಜಾತ್ರೆ. ಈ ಘಾಟಿ ಕಳ್ದಿದ್ ನೆಕ್ಸ್ಟ್ ಘಾಟಿ ಎಷ್ಟಲ್ಲ ಅರ್ಧಕ್ಕರ್ಧ ಜನನೇ ಇರಲ್ಲ. ಏನಾಗುತ್ತೆ ಏನೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು, ಏನಾಗ್ತದೆ ನನಗೂ ಒಂದು ಕುತೂಹಲ. ಏನ್ ಮಾಡ್ತಾರ ಜನ, ರೈತರು ಈಗ ಶೋಕಿ ಮಾಡ್ತಾರೆ. ಮುಗೀತು ಜಾತ್ರೆ ಎಲ್ಲ ಮುಗೀತು ಅಂದ್ರೆ ಕಟ್ಕೊಳಕ್ ಸಾಕಾಗ್ಬಿಡುತ್ತಿರುತ್ತೆ. ಅಂದ್ರೆ ಕೆಲವ್ರು ಎಲ್ಲ ಮಾಡ್ತಾರೆ, ಕೆಲವ್ರು ಯಾರೋ ಇದ್ ಮಾಡಲ್ಲ. ಅವ್ರು ದಯವಿಟ್ಟು ಏನೋ ಒಂದ್ ಜೊತೆ ಕಟ್ಕೊಂಡೋದ್ರೆ, ಇವತ್ತು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೆಚ್ಚು ಕಡಿಮೆ. ಹೋದ ವರ್ಷ 4 ಲಕ್ಷ 5 ಲಕ್ಷ, ಅಮ್ಮಮ್ಮ 6 ಲಕ್ಷ ಇತ್ತು. ಈ ವರ್ಷ 8 ಲಕ್ಷ 13 ಲಕ್ಷ 15 ಲಕ್ಷ 20 ಲಕ್ಷ ಇಲ್ಲಿವರೆಗೂ ಹೋಗಿತ್ತು. ವರ್ಷದಿಂದ ವರ್ಷಕ್ಕೂ ಕಟ್ಕೊಂಡ್ ಬಂದಿದ್ರೆ ಈಗ ಈ ಗತಿನೂ ಬರ್ತಾ ಇರಲಿಲ್ಲ, ಇದು ಬರ್ತಾ ಇರಲಿಲ್ಲ. ಯಾವಾಗ ಯಾಲು ಕಟ್ತೀರಾ ಜಾತ್ರೆ ಮುಗಿತಾ ಇದ್ದಂಗೆ ಮಾರಾಕಿದ್ರು, ಏನಾಗೋಯ್ತು ಎತ್ತಿನ ರೇಟು. ಇವಾಗ ಪದಾರ್ಥ ಇದ್ರೆ ತಾನೇ ರೇಟು. ಈಗ ಏನೋ ಒಂದ್ ತಗೊಳಕ್ ಹೋಗ್ತೀರಾ, ಅದ್ ಸಿಗ್ಲಿಲ್ಲ ಅಂದ್ರೆ ಅದ್ ರೇಟ್ ಜಾಸ್ತಿ ಹೆಚ್ಚೆತ್ತಿದ್ರೆ ಕಡಿಮೆ ಇರುತ್ತೆ. ಈಗ ಅದ ಹಂಗೆ ಆಗಿರೋದು. ಹೇಳ್ತಾರ 15 ಲಕ್ಷ 20 ಲಕ್ಷ ಅಂತ, ಎತ್ತೇ ಇಲ್ಲ, ಎಲ್ಲ ರೇಟ್ ರೈಸ್ ಮಾಡಿ ಇಕ್ಕಿದ್ರಣ್ಣ. ಅಲ್ಲ, ಈಗ ನೀವೇನೋ ದುಡ್ಡಿದ್ದೀರಿ ಕಟ್ಕಂತೀರಿ, ಸಾಮಾನ್ಯ ರೈತರು ಅಷ್ಟೇ. ತಿಂಡಿನೇ ಇಕ್ಕಿ ಮಾಡ್ಬೇಕು ಅಂತ ಏನಿಲ್ಲಣ್ಣ, ಹುಲ್ಲು ಹಾಕೊಂಡು ಸಾಕಿಲ್ಲಣ್ಣ. ಅಲ್ಲ, ಅದನ್ನ ಕೇಳ್ತಾ ಇಲ್ಲ. ಹೌದು, ಹುಲ್ಲು ಅವ್ರು ಹೆಂಗಾದ್ರೂ ಸಾಕೊಂಡು ಹೊರಗಡೆ ಬೈಲ್ ಮ್ಯಾಗ ಮೇಸ್ಕೊಂಡ್ಬಂದು ಕಟ್ಟಾಕ್ಲಿ. ಹೌದು. ಈಗ ತಗೊಂಬೇಕಾದ್ರೆ ಇವಾಗ ಇದನ್ನ ಇಷ್ಟ ಮಾತ್ರ ತಗೊಂಬೇಕಾದ್ರೆ 4-5 ಲಕ್ಷ ಹೇಳ್ತಿರಲ್ಲ, 4-5 ಲಕ್ಷ ತಗೊಳೋದಿಲ್ಲ. ಇವ್ನು ಹೆಚ್ಚು ಕಡಿಮೆ 3,60,000 ಆಗಿದೆ. ಯಾವಾಗ ಮಾಗಡಿಲಿ ಎಷ್ಟು ಹೆಚ್ಚು 7 ತಿಂಗಳು. ಇವತ್ತು 6 ಲಕ್ಷ ಮೇಲೆ ಕೊಡಕ್ಕಾಗೋದು. ಈಗ 6 ಲಕ್ಷ ನಾನೇ ಬರ್ತೀನಿ. 6 ಲಕ್ಷ ನೀವು ಹತ್ರ ಕಾಸು ಕೊಡ್ತಿದ್ವಿ, ನೀವು ಕೊಡಲ್ಲ. ಯಾಕಂದ್ರೆ ಅದು ಪದಾರ್ಥ ಇದೆ, ಏನಿದೆ ಎಲ್ಲ ನಾವು ಜಾಸ್ತಿ ಹೇಳ್ಬಿಡೋದಲ್ಲ. ಏನ್ ಅಲ್ಲೆಲ್ಲ ನಡೀತಾ ಇದೆ ಆ ಲೆಕ್ಕಾಚಾರಕ್ಕೆ ಹೇಳ್ಬೇಕಲ್ಲ. ಅಲ್ಲ, ಇವಾಗ 6 ಲಕ್ಷಕ್ಕೆ ಅಂದ್ರೆ ನಾನ್ ನಿಮ್ಗೆ 6 ಲಕ್ಷ ಕೊಟ್ಟು ತಗೊಂಬೇಕು ಅಂದ್ರೆ, ಹೌದು, ನನ್ನ ಹತ್ರ 6 ಲಕ್ಷ ದುಡ್ಡು ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಸಾಲ ಮಾಡಿದ್ರೆ ಅದ್ರ ಬಡ್ಡಿ ರೈತ ಮತ್ತೆ ಇಲ್ಲಿ ಹೆಂಗೆ ಇವನ್ನ ಉಳಿಸೋದು, ಹೆಂಗ್ ಬೆಳೆಸೋದು? ಈಗ ಅದೇ ಪ್ರಾಬ್ಲಮ್ ಆಗಿದೆ ಅಂತ ನಾ ಹೇಳ್ತಾ ಇರೋದು. ಈಗ ನಮ್ದಲ್ಲ ಬಿಡಿ, ವರ್ಷದಿಂದ ವರ್ಷಕ್ಕೂ ಎಲ್ಲ ಎತ್ತು ಸಾಕಿ ಪ್ರತಿಯೊಂದು ಎತ್ತು ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ರೇಟ್ ಆಗ್ತಾ ಇರಲಿಲ್ಲ. ಏನಾಗೋಯ್ತು, ಅರ್ಧಕ್ಕರ್ಧ ದನ ಯಾವಾಗ ಖಾಲಿ ಆಯ್ತು, ಎತ್ತೇ ಸಿಗ್ತಾ ಇಲ್ಲ. ಎಲ್ಲೋದ್ರು ಎತ್ತೇ ಸಿಗ್ತಾ ಇಲ್ಲ. ಯಾವಾಗ ಎತ್ತೇ ಸಿಗ್ಲಿಲ್ಲ, ಇರೋ ಒಳ್ಳೆ ಎತ್ತಿಗೆ ರೇಟ್ ಜಾಸ್ತಿ ಹೇಳ್ತಾರೆ. ಈ ವರ್ಷ 15 ಲಕ್ಷ 20 ಲಕ್ಷ, ನೆಕ್ಸ್ಟ್ ವರ್ಷಕ್ಕೆ 30 ಲಕ್ಷಕ್ಕೆ ಹೋಗುತ್ತಾ ಏನೋ ಗೊತ್ತಿಲ್ಲ. ಅಲ್ಲ, ಒಂದು ಫಾರ್ಚುನರ್ ಕಾರ್ ತಗೊಂಡ ಒಂದ್ ಜೊತೆ ಫಾರ್ಚುನರ್ ಕಾರ್
ಮಿನಿಮಮ್ ಏನಂದ್ರು ಈಗ ಒಳ್ಳೆ ಒಂದ್ ಪದಾರ್ಥ ಈಗ ಇಷ್ಟ ಮಾತ್ರ ಒಳ್ಳೆ ಕಣ್ಣು ಕಾಣಿಸ್ತಾ ಇದಾವೆ ಅಂತ ಕಟ್ಬೇಕು ಅಂದ್ರೆ ಅಮ್ಮಮ್ಮ ಅಂದ್ರು ಒಬ್ಬ ರೈತ 5 ಲಕ್ಷ 6 ಲಕ್ಷ ಇಟ್ಕೊಂಡು ಹೋಗ್ಬೇಕು. 5 ಲಕ್ಷನಾದ್ರೂ ಇಟ್ಕೊಂಡು ಹೋಗ್ಬೇಕು. ಈಗ 5 ಲಕ್ಷ ಹೌದು, ಮಿನಿಮಮ್ 5 ಲಕ್ಷ ಇಟ್ಕೊಂಡ್ರೆ ಅವ್ನ್ ಜೊತೆ ತಗೊಂಡಂಗೆ. ಫಸ್ಟ್ ಎಲ್ಲ ಹೋದ ವರ್ಷ ಎಲ್ಲ 2 ಲಕ್ಷ 2.5 ಲಕ್ಷ ಜೋಪಲ್ಲಿ ಇಟ್ಕೊಂಡು ಹೋಗಿದ್ರು. ಒಳ್ಳೆ ಕರ ಬರೋವು ತಕ್ಕಟ್ಗೆ ಅವು ತಕ್ಕಟ್ಗೆ. ಇವತ್ತೇನಾದ್ರು ಒಳ್ಳೆ ಕರ ಬೇಕಂದ್ರೆ ಒಂದ್ 4-5 ಲಕ್ಷ ಇಟ್ಕೊಂಡು ಹೋದ್ರೆ ಸುಮಾರಾಗಿರೋವು ಹೆಚ್ಚು ಕಡಿಮೆ ಸಿಗ್ತವೆ. ಅದೇ ಶ್ರೀಮಂತರು ಮಾತ್ರ ಈಗ ಹಳ್ಳಿಕರು ಸಾಕಾಗ್ತದೆ. ಎಲ್ಲಾ ಕಾಂಪಿಟೇಷನ್ ಬಂದ್ ಯಾರು ಇಲ್ಲ ಅಂತ ಹೇಳಿದ್ರೆ ಈ ಬಡವರು ಹೌದಣ್ಣ ಮನೇಲಿ ಹುಟ್ಟಿದ್ರೆ ಸಾಕ್ಬೋದು, ಇಲ್ಲಾಂದ್ರೆ ಹೊರಗಡೆ ಅಂತ ತರಕ್ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಯಾಕಂದ್ರೆ ನೀವು ಎತ್ತು ಮೇಯಿಸ್ಬೇಕು ಅಂತ ಹೇಳಿದ್ರೆ ಇವಾಗ ನೀವು ಓರಿ ಕಟ್ಬೇಕು, ನಿಮ್ಗೆ ಆಮೇಲೆ ಖರ್ಚು ಹಂಗೆ ಇದೆ ಅಣ್ಣ. ಖರ್ಚು ಹಂಗೆ ಇದೆ. ಹೌದು. ಮತ್ತೆ ನಿಮಗೆ ಎತ್ತು ಓರಿ ಬರ್ಬೇಕಾದ್ರೆ ಹಸು ಇಟ್ಕೊಂಡ್ಲೇಬೇಕು. ಹೌದು. ಹಸು ಇಲ್ಲ, ಬೀಜದ ಓರಿ ಇಲ್ಲ ಅಂದ್ರೆ ಎತ್ತು ಬರೋದೇ ಇಲ್ಲ. ಬೀಜದೋರಿ ಹಸು ಇಂದಾನೆ ಎತ್ತು ಸಾಕಕ್ ಹೋಗೋದು. ಈಗ ಸಂತತಿನೇ ಆಗಿಲ್ಲ ಅಂದ್ರೆ ಕರ ಹೆಂಗ್ ಬರುತ್ತೆ? ಒಳ್ಳೊಳ್ಳೆ ಕರ ಹಾಕಿದ್ರೆ ನಾವು ಕಟ್ಟಕ್ ಆಗೋದು. ಈಗ ಅವ್ರ ಕರ ಕಟ್ಟಿ ಮಾಡಿರ್ತಾರೆ, ನಮ್ಮಂತವ್ರು ಹೋಗಿರ್ತಾರೆ 1 ಲಕ್ಷ ಲಾಭ ಕೊಟ್ಬಿಟ್ಟು ಹಿಡ್ಕೊಂಡ್ ಬಂದಿರ್ತಾರೆ. ಇಷ್ಟೇ ನಡೀತಾ ಇರೋದು. ಅಲ್ಲ ಈಗ ನಾವು ಎತ್ತಿಗೆ ಸ್ಟ್ರೈಟ್ ಆಯ್ತು, ಮತ್ತೆ ತಿಂಡಿ ಒಂದಷ್ಟಾಯ್ತು. ಹೌದಣ್ಣ. ನೀವು ತಿಂಡಿ ಕೊಡ್ತೀರಿ, ಹುಲ್ಲು ತಗೊಂತೀರ, ಹುಲ್ಲು ಹಾಕ್ತೀರಿ. ಇದು ಬಿಟ್ಟು ನೀವು ನೋಡಿದ್ರೆ ಇವಾಗ ನಿಮ್ ತಾತ ಇಲ್ಲೇ ಇದ್ದಾನೆ, ನಿಮ್ಮ ಅಪ್ಪ ಇಲ್ಲೇ ಇದಾರೆ, ನೀವಿದ್ದೀರಿ, ಸಾಲದಕ್ಕೆ ಇನ್ನೊಂದಷ್ಟು ಜನ ಆಳಿದಾರೆ. ಇದನ್ನೆಲ್ಲ ಲೆಕ್ಕ 3 ಜನ ಇದಾರೆ, ಹೆಚ್ಚು ಕಡಿಮೆ 5-6 ಜನ ನಾವು ನೋಡ್ಕೊಂತ ಇದೀವಿ. ಇವಾಗ ಇಷ್ಟೊಂದು ಖರ್ಚು ಬರ್ತದಲ್ಲ, ಹೆಂಗ್ ನಿಭಾಯಿಸ್ತೀರಿ? ಅಣ್ಣ ಇನ್ನ ನಾವೇನು ಸೇವೆ ಅಂತ ಮಾಡ್ತಾ ಇರೋದು, ಅದ್ ನಾವು ಯಾವ ವರ್ಷನೂ ಅಷ್ಟೇ ನಾವು ಲಾಭ ಅಂತ ಮಾಡಲ್ಲ. ಆಮೇಲೆ ಘಾಟಿಯಲ್ಲೂ ಅಷ್ಟೇ 14ನೇ ತಾರೀಕು 10,000 ಜನ ಊಟ ಇಟ್ಕೊಂಡಿದ್ದೀವಿ. ಬೆಳಗ್ಗೆ 6:30-7 ಗಂಟೆಗೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ 6:30-7 ಗಂಟೆವರೆಗೂ ಎಷ್ಟು ಜನ ಆದ್ರೂ ಬರ್ಬೋದು. ಅವತ್ತು ರಜಾನೂ ಇರುತ್ತೆ, ಎಷ್ಟು ಜನ ಆದ್ರೂ ಬಂದು ಊಟ ತಿಂದು ಹೋಗ್ಬೋದು. ಮತ್ತೆ ನಮ್ಗೇನೋ ಒಂದ್ ಚಪ್ರ, ಮೆರವಣಿಗೆ, ಡೆಕೋರೇಷನ್, ಹೌದಣ್ಣ, ಮತ್ತೆ ವಾದ್ಯ ಅಣ್ಣ ಎಲ್ಲ ಹೆಚ್ಚು ಕಡಿಮೆ ನಮ್ಮ ಒಂದ್ 10 ಲಕ್ಷ ಗಂಟೆ ಖರ್ಚು ಬರುತ್ತೆ ಎಕ್ಸ್ಟ್ರಾ ಒಂದ್ ಜಾತ್ರೆ. ಹೌದು. ನಮಗ್ ನೋಡಿದಾಗ ಸಾಮಾನ್ಯವಾಗಿ ಅನ್ಸ್ತದೆ ಏನು ಇದು ಇವ್ರು ಈ ಚಪ್ರದವ್ರು ಸುಮಾರಾಗಿ ಮಾಡೋರೆ, ಇನ್ನೊಂದ್ ಚಪ್ರದವ್ರು ದೊಡ್ಡದಾಗ್ ಮಾಡೋರೆ ಅಂತ. ಆದ್ರೆ ದೊಡ್ಡದಾಗ್ ಮಾಡೋದು 10 ಲಕ್ಷ ಒಂದ್ ಜಾತ್ರೆ ಖರ್ಚು ಮಾಡ್ತಾರಂದ್ರೆ ಒಂದ್ ಜಾತ್ರೆ ಬರೀ ಒಂದ್ ಚಪ್ರದಿಂದ ನಡೆಯಲ್ಲ. ಇದ್ 100 ಚಪ್ರ ಹಾಕೊಂಡ್ರೆ 100 ಜನ ಈ ತರ ರೈತರು ಸೇರಿದ್ರೆ ಇನ್ನ ಕೆಲವರು ಹೇಳ್ತಾರಣ್ಣ ಏನಂತ, ಇವ್ರು ಏನ್ ಇಷ್ಟ ಖರ್ಚು ಮಾಡ್ತಾರ. ನಮ್ಗೇನಂದ್ರೆ 4 ಜೊತೆ ವರ್ಷದಿಂದ ಸಾಕೊಂಡ್ ಬಂದಿರ್ತೀರಿ. ನಮ್ಗ್ ಬೇರೆದಕ್ ಖರ್ಚು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅದೇನು ಇದಕ್ ಮಾತ್ರ ಫಸ್ಟ್ ನಮ್ದು ಹಬ್ಬ ಇಲ್ಲ ದೀಪಾವಳಿ ಇನ್ನೊಂದ್ ಮತ್ತೊಂದ್ ನಾವೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ಏನು ಈ ಹಬ್ಬ ಬಂತು ಅಂದ್ರೆ ನಮ್ಗೆ ಅದೊಂದು ಖುಷಿ ಖರ್ಚು ಮಾಡೋದಕ್ಕೂ. ಏನೇನ್ಕೋ ಖರ್ಚು ಮಾಡಿ ಇವಾಗ ಯಾರು ಎಲ್ಲೆಲ್ಲ ಹೋಗಿ ಎಲ್ಲ ಖರ್ಚು ಮಾಡ್ಬಿಡ್ತಾರೆ. ನಮ್ಗಿಲ್ಲ, ನಮ್ಗೆ ಇದಕ್ ಖರ್ಚು ಮಾಡಿ ಇವನ್ ಮೆರೆಸ್ಬೇಕು ಅಷ್ಟೇ. ಅದೊಂದು ಖುಷಿ. ಅದಕ್ಕೇನಂದ್ರೆ ನಾವು ಎಂತೆಂದವ್ರನ್ನೋ ಹೀರೋ ಅಂತೀರಿ, ಯಾರ್ಯಾರನೋ ಸೆಲೆಬ್ರಿಟಿಗಳ ಅಂತೀರಿ. ಆದ್ರೆ ಯಾವ್ದೂನು ಪ್ರತಿಫಲ ಅಪೇಕ್ಷೆನೇ ಅಪೇಕ್ಷೆ ಇಲ್ದಿರ ಮಾಡೋದನ್ನ ಅದನ್ನ ಸೇವೆ ಅಂತಾರೆ. ಇವ್ರು ನಿಜವಾಗ್ಲೂ ಮಾಡೋದು ಅದು ಸೇವೆ. ಯಾಕಂದ್ರೆ ಇದು ಮತ್ತೆ ಏನ್ ಸಂಪಾದನೆ ಮಾಡ್ಕೊಡ್ತದೋ, ಹಸು ಇಟ್ಕೊಂಡ್ರೆ ಒಂದು ಕರು ಆಗ್ತದೆ, ಹಾಲು ಕರಿತದೆ, ಅದಾದ್ರೂ ಲಾಭ ಇರ್ತದೆ. ಇದ್ರೆ ಅದೂ ಲಾಭ ಇಲ್ಲ. ಯಾಕಂದ್ರೆ ಇದನ್ನ ಬಿಟ್ರೆ ನೇರವಾಗಿ ರೈತ ಹೇಳ್ತಾ ಇಲ್ಲ, ನಾನು ಹೇಳ್ತೀನಿ, ನೇರವಾಗಿ ಕಸಾಯಿಖಾನೆಗೆ ಹೋಗೋದು. ಯಾಕಂದ್ರೆ ಇವತ್ತು ದುಡ್ಡಿರೋರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೊಳ್ಳದನ್ನೇ ತಗೊಂಡೋಗಿ ಕಸಾಯಿಖಾನೆ ತಗೊಂಡೋಗ್ತಾರೆ. ಹಂಗಾಗಿ ಇಂಥದನ್ನ ಮೇಯಿಸ್ಬೇಕು ಅಂತ ಹೇಳಿದ್ರೆ ಇಂಥವ್ರು ಇನ್ನ 100 ಸಂಖ್ಯೆಯಲ್ಲಿ ಇದ್ರೆ ಮಾತ್ರ. ನಮ್ ದೇಶದಲ್ಲಿ ಇದು ಹಳ್ಳಿಕಾರು ಅಂತ ತುಂಬಾ ಹೆಸರು. ನಾವು ಜಾತ್ರೆಯಲ್ಲಿ ಮಾತ್ರ ಹೆಸರು ಮಾಡಿ ಬಿಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಅಂತ ರೈತರಿಗೆ ಏನ್ ಹೇಳ್ತೀರಾ? ಅಣ್ಣ ಅಂತ ರೈತರು ಏನ್ ಮಾಡ್ತಾರಂದ್ರೆ, ಈಗ ನೀವ್ ಹೇಳಿದ್ ಕರೆಕ್ಟ್, ಕಷಾಯನೇ ಕೊಡ್ತಾರಂತಲ್ಲ, ಅದ್ ಹೇಳಿದ್ ಕರೆಕ್ಟ್. ಅದೇನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಕೊಡಲ್ಲ ರೈತರು. ರೈತರಲ್ಲೂ ಒಂದ್ ಸ್ವಲ್ಪ ಇದಿದೆ. ಈ ಕೆಲವ್ರು ಒಬ್ರು ಇರ್ತಾರೆ ತಗೊಂಡು ಕಸಾಯಿಖಾನೆಗೆ ಹೋಗೋರೆ ಹೊಡಿಯೋರೆ ಒಂದಷ್ಟು ಜನ ಮಧ್ಯವರ್ತಿಗಳು. ಅವ್ರ ಕೈಯಲ್ಲಿ ಒಂದು 50,000ಕ್ಕೆ ಕೊಟ್ಬಿಟ್ಟಿರ್ತಾರೆ, ಅವನೊಂದು 80,000ಕ್ಕೆ ಕಷಾಯಿಖಾನೆ ಕೊಡ್ತಾರೆ. ಅಂತವ್ರಿಗೆ ಅಣ್ಣ ನಾನು ಹೇಳ್ತಾ ಇರೋದು, ಒಳ್ಳೆ ಪದಾರ್ಥ ಇದ್ದಾಗ ಯಾರಾದ್ರೂ ಇಲ್ಲ ಈ ಸಾಕೋಣಂತ ರೈತರಿಗೆ ಒಂದು 5-10 ಸಾವಿರ ಕಡಿಮೆ ಕೊಟ್ರಿ, ಸಾಕೋಂತವ್ರಿಗೆ 50,000 ಕೊಟ್ಟಿದ್ದೀರಾ, ಈಗ 30,000ಕ್ಕೆ ಕೊಡ್ರಿ, ಪರವಾಗಿಲ್ಲ. ನೀವು ಅಲ್ಲಿ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಹೋಗಿ ಆಗೋದ್ ಬೇಡ. ಯಾರೋ ಸಾಕೋರು ಕೊಟ್ರೆ ಒಂದ್ ಒಳ್ಳೇದು ಅಂತ ನಾನು ಹೇಳ್ತಾರೆ. ಏನಂದ್ರೆ ಎಲ್ಲಾ ಜಾತ್ರೆ ಮುಗಿದ್ರು ಏನೋ ಕಷ್ಟನೋ ಫಸ್ಟನೋ ಒಂದ್ 2-3 ತಿಂಗಳಾದ್ರೂ ಬರೀ ಹುಲ್ಲಾದ್ರೂ ಹಾಕೊಂಡು ಜಾತ್ರೆ ಬರೋ ಟೈಮ್ ರೆಡಿ ಮಾಡ್ಕೊಳೋ ಲೆವೆಲ್ಕಾದ್ರೂ ಇದ್ರೆ ಸರಿ ಹೋಗ್ತೈತೆ. ಅದಕ್ಕೆ ನಾನು ಹೇಳೋದು ಏನಂತ ಹೇಳಿದ್ರೆ, ಯಾರಿಗೆ ಹಿಂಗೆಲ್ಲ ಸಾಕಿರ್ತಾರೋ ಮೆರೆಸಿರ್ತಾರೋ ಅವ್ರ ಮನೇಲಿ ಮಕ್ಕಳ ತರ ಮಕ್ಕಳಿಗಿಂತ ಹೆಚ್ಚು ದೇವ್ರ ತರ ಅದನ್ನ ಪೂಜೆ ಮಾಡ್ದಂಗೆ ಅದನ್ನ ಸೇವೆ ಮಾಡ್ತಾರೆ. ಆದ್ರೆ ಯಾರೋ ಒಬ್ಬರು ಮಧ್ಯವರ್ತಿ ಕೊಟ್ಟು ಅದನ್ನ ಕಸಾಯಿಖಾನೆಗೆ ಹೋದಾಗ ಅದು ಪ್ರಾಣ ಹೋಗ್ಬೇಕಾದ್ರೆ ಅಷ್ಟೇನು ಸುಲಭವಾಗಿ ಹೋಗಲ್ಲ. ಯಾರ್ಯಾರು ಈ ಕಸಾಯಿಖಾನೆಗೆ ಹೋಗೋಕೆ ಪ್ರಯತ್ನ ಮಾಡ್ತಾರೆ ನೋಡ್ರಿ, ಅವ್ರಿಗೇನು ಒಳ್ಳೇದಂತೂ ಆಗೋದೇ ಇಲ್ಲ. ಅದಕ್ಕೆ ಯಾರು ಮೇಸಕ್ಕಾಗಲ್ಲೋ, ನಾನು ವಿಡಿಯೋ ಮುಖಾಂತರ ಹೇಳೋದು, ಯಾರ್ಯಾರು ಮೇಸಕ್ಕಾಗಲ್ಲೋ ಲಾಸ್ಟಿಗೆ ನಿಮ್ಗೆ ಆಗಲ್ಲ ಅಂದಾಗ ಕೊಟ್ಟರೆ ಫ್ರೀ ಕೊಡ್ಬೋದು. ಇಲ್ಲಾಂದ್ರೆ ಒಂದು ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಅದನ್ನ ನಾವು ಗೋಶಾಲೆ ಮಾಡಿದ್ದೀನಿ, ನನ್ನ ಗೋಶಾಲೆಯಲ್ಲಿ ತಂದುಬಿಟ್ರೆ ನಾವು ಸಾಕ್ತೀರಿ. ಮತ್ತೆ ನೀವು ಜಾತ್ರೆ ಮಾಡಿದಾಗ ವಾಪಸ್ ಕೊಡ್ತೀರಿ, ನೀವು ಮತ್ತೆ ಜಾತ್ರೆ ಮಾಡ್ಬೋದು.
ಆ ಜಾತ್ರೆ ಮುಗಿದ್ಮೇಲೆ ತಂದು ನನಗೆ ಕೊಟ್ಟರೆ ನಾವು ಇದ್ರ ಉಳಿಸೋ ಕೆಲಸ ನಾನು ಮಾಡ್ತೀನಿ. ಹಂಗಾಗಿ ಈ ವಿಡಿಯೋನಲ್ಲಿ ಯಾರ್ಯಾರು ನೋಡ್ತಾರೆ ವೀಕ್ಷಕರು ಅವೆಲ್ಲ ವೀಕ್ಷಕರು ನಾನು ಹೇಳೋದು, ಯಾರು ಅಷ್ಟೇ ಕಸಾಯಿ ಕನ್ನಕ್ಕೆ ಕೊಡ್ಬೇಡ್ರಿ. ಅದು ಹಸುವಾಗಲಿ ಎತ್ತಾಗಲಿ ಓರಿ ಆಗಲಿ ಯಾವುದೇ ಆಗಲಿ, ಬಸಪ್ಪನು ಅಂತ ಹೇಳ್ತೀರಿ ನಾವು, ದೇವರು ಅಂತ ಹೇಳ್ತೀರಿ, ಪೂಜೆ ಮಾಡ್ತೀರಿ. ಗೃಹಪ್ರವೇಶ ಮಾಡಿದ್ರೆ ಮೊದಲು ಯಾರೇ ಸಾಧು ಸಂತರು ದೇವ್ರನ್ನೆಲ್ಲ ಕಳಿಸೋದು, ಪ್ರವೇಶ ಮಾಡಿಸೋದು ಗೋವಿಂದ ಗುರುಪ್ರವೇಶ ಮಾಡಿಸೋದು. ಅಂಥ ಗೋವನ್ನ ನಾವು ಕಸಾಯಿ ಕನ್ನಕ್ಕೆ ಕಳಿಸ್ತೀರಿ ಅಂದರೆ ಇದಾಗ್ಬಾರ್ದು. ಆ ಉದ್ದೇಶ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಮಾಡಿರೋದು. ಅದ್ರ ಜೊತೆಗೆ ಈ ಥರ ವಿಡಿಯೋ ಮಾಡೋದು, ಇಂಥ ರೈತರನ್ನೆಲ್ಲ ನೋಡಿಸಿ ಇಂಥ ರೈತರನ್ನ ಪ್ರಶಂಸೆ ಮಾಡೋದು, ಇವ್ರಿಗೆ ನಾವು ಪ್ರೋತ್ಸಾಹ ಕೊಡೋದು ಇದಕ್ಕೋಸ್ಕರ. ದಯವಿಟ್ಟು ಯಾರ್ಯಾರು ನೋಡ್ತೀರಿ ವೀಕ್ಷಕರು, ಇವರೆಲ್ಲ ವೀಕ್ಷಕರು ನಿಮ್ಮ ಹತ್ರ ಹಸುವಿತ್ತು ನಿಮ್ಮ ಕೈಲೇ ಸಾಕಕ್ಕೆ ಆಗಿಲ್ಲ ಅಂದರೆ ನನ್ನ ನಂಬರ್ ಹೇಳ್ತೀನಿ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕ್ತೀನಿ, ನನ್ನ ಫೋನ್ ಮಾಡಿರಿ. ನಾವು ಅದನ್ನ ಇಟ್ಕೊಂಡು ಸಾಕೋ ಕೆಲಸ ಮಾಡ್ತೀವಿ. ಯಾರು ಸಾಕ್ತಾರೋ ಆ ರೈತರಿಗೆ ನಾನು ಕೊಡಿಸ್ತೀನಿ. ಇಷ್ಟೆಲ್ಲ ನಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ, ನಿಮ್ಮ ಮನೆ ಹತ್ರ ಬಂದು ನಿಮ್ದು ಎಷ್ಟೇ ಕೆಲಸ ಇರಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮ್ಮ ಜೊತೆ ನಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.